ಪ್ರೇರೆ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ಪ್ರೀತಿಯನ್ನು ನೋಡುವವರು, ಪ್ರೀತಿಯಿಂದ ನೋಡುವುದರ ಜೊತೆಗೆ ನೀತಿ ನ್ಯಾಯಗಳ ಮೂಲಕ ನಮ್ಮನ್ನು ನಡೆಸುವವರಾಗಿದ್ದಾರೆ. ಯೆರೆಮೀಯ 9ನೇ ಅಧ್ಯಾಯ 23-24 ನಾವು ಗ್ರಹಿಸೋದಾದರೆ, ಅಲ್ಲಿ ದೇವರು ಜ್ಞಾನದ ವಿಚಾರ ಮಾತಾಡ್ತಾರೆ. ವಿಸ್ಡಮ್ ಮತ್ತು ಕಿಂಗ್ಡಮ್. ಜ್ಞಾನ ಮತ್ತು ಕಿಂಗ್ಡಮ್ ಬಹಳ ಮುಖ್ಯ ನೋಡಿ. ದೇವರು ಮುಖ್ಯವಾಗಿ ಮನುಷ್ಯನನ್ನು ಪ್ರೀತಿಯಿಂದ ನಡೆಸುವವರಾಗಿದ್ದಾರೆ, ಪ್ರೀತಿಯಿಂದ ಕಟ್ಟುವವರಾಗಿದ್ದಾರೆ, ಪ್ರೀತಿಯಿಂದ ಉನ್ನತವಾಗಿ ನಮ್ಮನ್ನು ನಡೆಸುವಂಥ ಏಕೈಕ ಮಹೋನ್ನತನಂತಂದರೆ ಅದು ಕರ್ತನಾದಂಥ ಯೇಸು ಕ್ರಿಸ್ತನು ಮಾತ್ರ. ಹಲ್ಲೆಲೂಯ. ಯೆರೆಮೀಯ 9ನೇ ಅಧ್ಯಾಯ 23-24 ಹೇಳ್ತದೆ, ಕರ್ತನು ಹೀಗೆ ಹೇಳುತ್ತಾನೆ, ಜ್ಞಾನಿಯು ತನ್ನ ಜ್ಞಾನದಲ್ಲಿ ಹೆಚ್ಚಳ ಪಡಲಿ. ಪಾ, ನಿನ್ನ ಜ್ಞಾನಿನೆನಯ್ಯ, ನೀನು ನಿನ್ನ ಜ್ಞಾನದಲ್ಲಿ ಹೆಚ್ಚಳ ಪಡಲಿ ಅಂತಲ್ಲ. ನೀನು ಜ್ಞಾನ ಇದೆ ಮಾರಾಯ, ಆದರೆ ಆ ಜ್ಞಾನವನ್ನು ಅದನ್ನೇ ನೀನು ನಾನು ಜ್ಞಾನವಂತ ಎಂಬುದಾಗಿ ಒಪ್ಪಿಕೊಳ್ಳುವುದು ಬೇಡ. ಬಲಿಷ್ಠನು ತನ್ನ ಬಲದಲ್ಲಿ ಹೆಚ್ಚಳ ಪಡದಿರಲಿ. ಪರಾಕ್ರಮಶಾಲಿ ನೀನು, ಅತ್ಯದ್ಭುತ, ಆದರೆ ಅದರಲ್ಲಿ ನಿನ್ನನ್ನು ನೀನು ತೋರ್ಪಡಿಸಿಕೊಳ್ಳುವುದು ಬೇಡ. ಇಲ್ಲಿ ನೋಡಿ, 3ನೇದು, ಐಶ್ವರ್ಯವಂತನು ತನ್ನ ಐಶ್ವರ್ಯದಲ್ಲಿ ಹೆಚ್ಚಳ ಪಡೋದು ಬೇಡ. ದೇವರು ನಿನಗೆ ಕೊಟ್ಟಿದ್ದಾರೆ, ನಿನ್ನನ್ನು ಆಶೀರ್ವದಿಸಿದ್ದಾರೆ, ಅದನ್ನು ನೀನು ಹೆಚ್ಚಳ ಪಡಬೇಡ. ಆದರೆ ಹೆಚ್ಚಳ ಪಡುವವನು ಇದರಲ್ಲಿ ಹೆಚ್ಚಳ ಪಡಲಿ. ಯಾವುದರಲ್ಲಿ ಅಂದರೆ, ಕರ್ತನಾದ ನಾನು ಭೂಮಿಯಲ್ಲಿ ಕೃಪೆಯನ್ನು, ನ್ಯಾಯವನ್ನು, ನೀತಿಯನ್ನು ನಡೆಸುವವನಾಗಿದ್ದೇನೆಂದು. ನೀವು ಯಾವುದರಲ್ಲಿ ಹೆಚ್ಚಳ ಪಡ್ರಿ ಅಂತಂದರೆ, ಮೊದಲನೇದು, ಈ ಭೂಮಿಯಲ್ಲಿ ದೇವರು ನಮಗೆ ಕೃಪೆಯನ್ನು ಕೊಟ್ಟಿದ್ದಾನಲ್ಲ, ನ್ಯಾಯವನ್ನು ಕೊಟ್ಟಿದ್ದಾನಲ್ಲ, ನೀತಿಯನ್ನು ಕೊಟ್ಟು ನಮ್ಮನ್ನು ನಡೆಸ್ತಾ ಇದ್ದಾನಲ್ಲ, ಅದರಲ್ಲಿ ನೀವು ತೃಪ್ತಿ ಪಡ್ರಿ. ಆವಾಗ ದೇವರು ಸಂತೋಷ ಪಡುತ್ತಾನೆಂದು ಕರ್ತನು ಅನ್ನುತ್ತಾನೆ. ಕರ್ತನಾದ ನಾನು ಭೂಮಿಯಲ್ಲಿ ಕೃಪೆಯನ್ನು, ನ್ಯಾಯವನ್ನು, ನೀತಿಯನ್ನು ನಡೆಸುವವನಾಗಿದ್ದೇನೆ. ನನ್ನನ್ನು ಗ್ರಹಿಸಿ ತಿಳುಕೊಳ್ಳುವುದರಲ್ಲಿಯೇ ನನ್ನನ್ನು ಗ್ರಹಿಸಿ. ಅದಕ್ಕೆ ಪ್ರೀತಿ, ನೀತಿ, ನ್ಯಾಯಗಳು ಇವುಗಳು ಹೆಚ್ಚಳ ಪಡಬೇಕಾಗಿದೆ. ನೀವು ಪ್ರೀತಿ, ನೀತಿ, ನ್ಯಾಯಗಳಲ್ಲಿ ಆನಂದ ಪಡ್ರಿ. ಅಂತಿಮವಾಗಿ ಅವೇ ಮೌಲ್ಯ ಉಳ್ಳದ್ದು. ಉಳಿದೆಲ್ಲ ಸಾಧನೆಯು ಕಸಕ್ಕೆ ಸಮಾನ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ನಡುನತಿಯಿಂದ ಕಾಲಿನ ಕಿರುಬರು ನಿಮ್ಮ ರಕ್ತ ಚೆಲ್ಲಲ್ಪಡಲಿ ದೇವರೇ. ಅಪ್ಪ, ಪ್ರೀತಿ, ನೀತಿ, ನ್ಯಾಯಗಳಲ್ಲಿ ನಡೆದುಕೊಳ್ಳುವಂಥ ಕೃಪೆ ಕೊಡು ಸ್ವಾಮಿ. ನಮ್ಮ ಕೈಗಳನ್ನು ಆಶೀರ್ವಾದ ಮಾಡಯ್ಯ, ನಮ್ಮ ಕೈಗಳನ್ನು ಆಶೀರ್ವದಿಸಯ್ಯ. ನಿಮ್ಮ ರಕ್ತದಿಂದ ಸ್ವಾಮಿ, ನಮ್ಮ ದೇವರೇ ನಮಗೆ ಹಣಕಾಸಿನ
ಬಲ ಇಳಿದು ಬರಲಿ ಸ್ವಾಮಿ. ಹಣಕಾಸಿನ ಬಲ ಇಳಿದು ಬರಲಿ ದೇವರೇ. ಅನೇಕರಿಗೆ ಕೊಡುವ ಹಾಗೆ ನಮ್ಮ ಕೈಗಳನ್ನು ಆಶೀರ್ವದಿಸಪ್ಪ, ಬಲಪಡಿಸಪ್ಪ, ಸ್ಥಿರಪಡಿಸಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್.